ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕನ್ನಡಿಗ ಯಶವಂತ್. ಫ್ರೆಂಡ್ಸ್, ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಒಂದು ದೇವಸ್ಥಾನ, ಬಟ್ ಅದು ಇವಾಗ ಯಾವ ಸ್ಥಿತಿಯಲ್ಲಿದೆ ನೋಡಿ, ಎಲ್ಲ ಪಾಳು ಬಿದ್ದ ಸ್ಥಿತಿಯಲ್ಲಿದೆ ಈ ದೇವಸ್ಥಾನ. ಬಟ್ ಇದು ನೋಡಿ, ಇದು ಕರ್ನಾಟಕ ಸರ್ಕಾರದ ಅಂಡರ್ಗೆ ಬರುತ್ತದೆ, ರಾಜ್ಯ ವಸ್ತು ಇಲಾಖೆ. ನೋಡಿ, ಇಲ್ಲಿ ಕರ್ನಾಟಕ ಸರ್ಕಾರದ ಮತ್ತೆ ತೋರಿಸ್ತೀನಿ ನಿಮಗೆ ಬ್ಯಾಕ್ ಕ್ಯಾಮ್ರಲ್ಲಿ. ಬಟ್ ಇದನ್ನ ನಾವು ನೋಡಿ, ಕರ್ನಾಟಕ ಸರ್ಕಾರದವ್ರು ಯಾವುದೇ ರೀತಿಯ ಮೇಂಟೆನೆನ್ಸ್ ಕೂಡ ಮಾಡೇ ಇಲ್ಲ. ಫುಲ್ ಎಲ್ಲ ಕಡೆನೂ ಹಸಿರು ಬೆಳ್ಕೊಂಡಿದೆ. ಮತ್ತೆ ಹೇಳ್ತೀನಿ, ಫಸ್ಟ್ ನಮಗೆ ದೇವಸ್ಥಾನ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಾವುದೋ ಒಂದು ಶಿಲೆ ಮಾಮೂಲಿ ಕೆತ್ತಿರೋ ಅಂಥದ್ದು ಬಿದ್ದಿದೆ. ಇದೆಲ್ಲ ಹಂಗೆ ಕಲ್ಲುಗಳೆಲ್ಲ ನೋಡಿ, ದೇವಸ್ಥಾನ ಅದೆಲ್ಲ ದೇವಸ್ಥಾನ ಸಂಬಂಧಪಟ್ಟಿರುವಂತಹ ಕಲ್ಲುಗಳು. ದೇವಸ್ಥಾನ ಅಲ್ಲಿ ಕಂಬಗಳೆಲ್ಲ ಬಿದ್ದಿದೆ. ಇಲ್ಲಿ ನೋಡಿ, ಇದೆಲ್ಲ ಶಿಥಿಲವಾಗಿ ಎಲ್ಲ ಪಾಚಿ ಕಟ್ಕೊಂಡು ಶಿಥಿಲವಾದ ಸ್ಥಿತಿಯಲ್ಲಿದೆ ಒಟ್ಟಿನಲ್ಲಿ. ಇವಾಗ ನೋಡಿ, ಫುಲ್ಲು ಯಾವುದೇ ರೀತಿಯ ಮೇಂಟೆನೆನ್ಸ್ ಇಲ್ಲ. ಇದು ಈ ದೇವಸ್ಥಾನ ಇಲ್ಲಿ ನೋಡಿ, ಇಲ್ಲಿ ಬರೋಕ್ಕೆ ಏನು ಆಗಿ ಬಿದ್ದವು ಅನ್ನೋದು ಒಂದು ಭಯ ಆಗುತ್ತೆ ಗುರು. ಇಲ್ಲ, ಕೆತ್ತನೆಗಳು ನೋಡಿ ಎಷ್ಟು ಸುಂದರವಾಗಿದೆ. ಬಟ್ ಇದನ್ನ ಮೇಂಟೈನ್ ಮಾಡಿದಿದ್ರೆ ನೋಡಿ, ಅಲ್ಲಿ ದೂರದಲ್ಲಿ ಅಲ್ಲಿ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ, ಆ ಕಾಂಪೌಂಡೇ ಇರೋದು ಭೋಜೇಶ್ವರ ದೇವಸ್ಥಾನ. ಅದ್ರ ಪಕ್ಕದಲ್ಲಿ ಇಲ್ಲೊಂದು ಸಮುದಾಯ ಭವನ ಇದೆ, ಅದ್ರ ಪಕ್ಕ ಸಮುದಾಯ ಭವನ ಇದೆ, ಅದ್ರ ಹಿಂದೆನೇ ಈ ದೇವಸ್ಥಾನ ಇರೋದು. ನಾಗೇಶ್ವರ ದೇವಸ್ಥಾನ ಮತ್ತೆ ಗೋವಿಂದ ದೇವಸ್ಥಾನ ಅಂತ ನೋಡಿ. ಇಲ್ಲೂ ಸಹ ಇಲ್ಲೇನೋ ಬರ್ದಿದ್ದಾರೆ ನೋಡಿ. ಇಲ್ಲೂ ಸಹ ಏನೋ ಬರ್ದಿದ್ದಾರೆ, ಅದು ನಮಗೆ ಅರ್ಥ ಆಗಲ್ಲ. ಈ ತರ ಪ್ಲೇಸ್ಗಳನ್ನ, ಇಷ್ಟು ಚೆನ್ನಾಗಿರೋ ಕೆತ್ತನೆ ಇರೋ ಪ್ಲೇಸ್ಗಳನ್ನ ಈ ತರ ಮಾಡಿದ್ರೆಲ್ಲ ದುಂಬು ಕಟ್ಕೊಂಡು ಮೇಂಟೈನ್ ಅನ್ನೋದು ಇದೇ ಇಲ್ಲ ಇದಕ್ಕೆ. ಸ್ನೇಹಿತರೆ ನೋಡಿ, ಇಲ್ಲೂ ಸಹ ಕೆತ್ತನೆ ನೋಡಿ ನೀವು. ಮಾಮೂಲಿ ಭೋಜೇಶ್ವರ ದೇವಸ್ಥಾನದಲ್ಲಿ ಯಾವ ಥರ ಇತ್ತೋ ಅದೇ ಥರ ಇಲ್ಲೂ ಸಹ ಕೆತ್ತನೆ ಇದೆ. ಬಟ್ ಸರಳವಾಗಿದೆ ಕೆತ್ತನೆಗಳು, ಅಷ್ಟೊಂದು ಇಲ್ಲಿನ ಕೆತ್ತನೆಗಳು ಸಿಂಪಲ್ ಆಗಿವೆ. ಭೋಜೇಶ್ವರ ದೇವಸ್ಥಾನದಷ್ಟು ಜಾಸ್ತಿ ಕೆತ್ತನೆಗಳಿಲ್ಲ, ಬಟ್ ಇರೋ ಕೆತ್ತನೆಗಳಲ್ಲಿ ಡೀಟೇಲ್ಡ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ, ಇಲ್ಲಿನ ಸ್ಥಿತಿ ಯಾವ ಥರ ಇದೆ. ಫುಲ್ಲು ಸುತ್ತ ಗಿಡ ಮರ ಗಿಡ ಗಂಟೆಗಳು, ಇಲ್ಲೆಲ್ಲ ನೋಡಿ ಧೂಳು, ಫುಲ್ಲು ಧೂಳು ತುಂಬಿಕೊಂಡಿದೆ ನೋಡಿ. ನಮ್ಮ ಸರ್ಕಾರದವರು ಇದೆಲ್ಲ ಅದೇ ನೋಡಿ, ಇಲ್ಲೆಲ್ಲ ಹುಷಾರಾಗಿ ಬರಬೇಕು. ಏನು ಆವು ಇದ್ರೆ ಗೊತ್ತಾಗಲ್ಲ ಸಡನ್ನಾಗಿ. ಇಲ್ಲಿ ನೋಡಿ, ಇಲ್ಲೂ ಬಿಟ್ಟಿಲ್ಲ, ಇದು BS7 ಅಂತ ಸರ್ಕಾರ ತಗೊಬಿಡ್ತಿರೋದೇನೋ ನೋಡಿ. ಇಲ್ಲೂ ಕೂತ್ಕೊಳ್ಳೋಕೆ ಸಹ ಜಗತಿ ಥರ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೆ. ಇದು ಒಂದು ಶೈಲಿ ಇರ್ಬೋದು ನೋಡಿ. ಆ ದೇವಸ್ಥಾನದಲ್ಲೂ ಅದೇ ಥರ ಇದೆ, ಈ ದೇವಸ್ಥಾನದಲ್ಲೂ. ನಾನು ನಮ್ಮೂರ ದೇವಸ್ಥಾನಗಳಲ್ಲಿ ಈ ಥರ ಜಗತ್ತಿನ ನೋಡಿಲ್ಲ. ಅದು ಹೊಯ್ಸಳರು ಕಟ್ಟಿರೋದು, ಬಟ್ ಇದು ಹೊಯ್ಸಳರು ಕಟ್ಟಿರೋದಾದ್ರೂ ಇಲ್ಲಿನ ಶೈಲಿನೇ ಬೇರೆ ಇದೆ. ಬಟ್ ಎಲ್ಲ ಒಂದೇ ಥರ ಇರುತ್ತೆ, ಬಟ್ ಒಂದೊಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಇವಾಗ ಜಗತಿ ಇದೆ ನೋಡಿ, ಜಗತಿ ನಮ್ಮದ್ರಲ್ಲಿ ಇರೋಲ್ಲ ಆ ಥರ. ಫುಲ್ ನೋಡಿ, ನಿಮಗೆಲ್ಲೂ ನೀಟಾಗಿ ಕಾಣಿಸೋದೇ ಇಲ್ಲ. ನೋಡಿ, ಲಿಂಗದ ಥರ ಇದೆ, ಲಿಂಗ ಇದೆ. ಮಟ್ ಇಲ್ಲಿ ನೋಡಿ, ಇಲ್ಲಿ ಇವಾಗ ಒಂದು ಶಾಸನ ಇದೆ ನೋಡಿ. ಇಲ್ಲಿ ನಿಮಗೆ ತೋರಿಸ್ತೀನಿ. ಮೇಲ್ಗಡೆ
ಶಿವ, ಸೂರ್ಯ, ಚಂದ್ರ, ಆಗ ನಂದಿ, ಆ ಕಡೆ ಋಷಿಗಳು ಎಲ್ಲ ಇದ್ದಾರೆ ಮೇಲ್ಗಡೆ. ಇದು ಒಂದು ಶಾಸನ ನೋಡಿ, ಅವಾಗಿನವರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇದನ್ನ ಓದೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನಂಗೆ ಓದೋಕ್ಕೆ ಆಗ್ತಾಯಿಲ್ಲ, ಗೊತ್ತಾಗಲ್ಲ ಅಷ್ಟು ಬೇಗ. ನೋಡಿ ಬಾಗಿಲು ನೋಡಿ ಬಾಗಿಲು ಎಷ್ಟು ಉದ್ದ ಇದೆ, ಒಂದು 4 ಅಡಿ ಇರ್ಬೋದು ಅಷ್ಟೇ. ಇದು ಬಾಗಿಲು 4 ಅಡಿ ಬಾಗಿಲು. ಒಳಗಡೆ ಬಕ್ಕೊಂಡು ಹೋಗ್ಬೇಕು. ಹೋದ್ರೆ ಇಲ್ಲಿ ಎಲ್ಲ ನಾಯಿಗಳೆಲ್ಲ ಬಂದು ಇದು ಮಾಡ್ಯಾವೆ. ಎಲ್ಲಿ ನನಗೆ ವಿಗ್ರಹನೇ ಕಾಣಿಸ್ತಾ ಇಲ್ಲ. ಅಲ್ಲೆಲ್ಲ ಎಷ್ಟು ನೋಡಿ ಯಾವ ಸ್ಥಿತಿ ಇದೆ ದೇವಸ್ಥಾನಕ್ಕೆ. ಇಲ್ಲಿ ಪಕ್ಕದಲ್ಲೂ ಒಂದಿದೆ. ಒಟ್ಟಿನಲ್ಲಿ ಅದೇ ಗೋವಿಂದೇಶ್ವರ ದೇವಸ್ಥಾನ ಮತ್ತು ನಗೇಶ್ವರ ದೇವಸ್ಥಾನ ಇದೆಯಲ್ಲ, ಸೊ ಅದರಲ್ಲಿ ಇದು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿ ಇನ್ನೂ ದೊಡ್ಡದು ನೋಡಿ. ಇಲ್ಲಿ ಎಣ್ಣೆ ಬಾಟ್ಲು ಸರ್ಕಾರದವರು ನಿಜವಾಗ್ಲೂ ಅದನ್ನ ಅಷ್ಟು ಸ್ನೇಹಿತರೆ, ಇಲ್ಲಿನ ಸ್ಥಿತಿ ನೋಡ್ತಿದ್ರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಅಲ್ಲಿ ಪಕ್ಕದಲ್ಲಿರೋ ದೇವಸ್ಥಾನ ಭೋಜೇಶ್ವರ ದೇವಸ್ಥಾನ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಅಲ್ಲೂ ಕೂಡ ಬರೆದಿದ್ದಾರೆ, ಅದ್ಬಿಟ್ಟು ಟ್ರೈನ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಎಲ್ಲ ಥರ ಚೆನ್ನಾಗಿದೆ ಅದು. ಬಟ್ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಅದ್ರ ಪಕ್ಕದಲ್ಲೇ ಇರೋದು ಒಂದು 20 ಮೀಟ್ರ್ ದೂರದಲ್ಲಿರೋ ದೇವಸ್ಥಾನ ಈ ಸ್ಥಿತಿಲಿದೆ ಅಂತಂದರೆ ನಮ್ಮ ಸರ್ಕಾರಗಳು ಅದು ಏನು ಮಾಡ್ತಾವೋ ಕೆಲಸಗಳನ್ನ ಗೊತ್ತಿಲ್ಲ. ಅಲ್ಲ, ಇವೆಲ್ಲ ಪಾರಂಪರಿಕವಾದ ವಸ್ತುಗಳು, ಇದನ್ನ ಅವರು ನೀಟಾಗಿ ಇಟ್ಕೊಳ್ಳಿದೆ ನೋಡಿ. ಇಲ್ಲೊಂದು ದೊಡ್ಡ ಶಾಸನ ಇದೆ. ನಾನು ಫಸ್ಟ್ ಅಲ್ಲೊಂದು ಶಾಸನ ತೋರಿಸ್ದೆ, ಅದು ಒಂದು ಚಿಕ್ಕದು. ಇದು ಕೊಳಿಸ್ಕೊಂಡ್ರೆ ಅದು ಚಿಕ್ಕದು. ಬಟ್ ನೋಡಿ ಎಲ್ಲ ಧೂಳು ನೋಡಿ. ಇದು ಇದ್ರಾಗ ಕಾಣಿಸ್ತಾ ಇದೆಯಾ? ಇದ್ರಾಗ ಕಾಣಿಸ್ತಾ ಇಲ್ಲ, ಬ್ಯಾಕ್ಗ್ರೌಂಡ್ ಕಾಣಿಸುತ್ತೆ. ಫುಲ್ಲು ಧೂಳು. ಕೆತ್ತನೆಗಳು ನೋಡಿ ಫ್ರೆಂಡ್ಸ್, ಕೆತ್ತನೆಗಳು ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ದೇವಸ್ಥಾನನ ನಮ್ಮ ಸರ್ಕಾರ ಈ ಥರ ಇಟ್ಕೊಂಡಿದೆಯಲ್ಲ. ಪುರಾತತ್ವ ಇಲಾಖೆನೋ ಯಾವ ಇಲಾಖೆನೋ ಗೊತ್ತಿಲ್ಲ. ಇದು ಇಲ್ಲಿ ಈ ಕಡೆ ಒಂದು ದೇವಸ್ಥಾನ ಇದೆ, ಒಳಗಡೆ ಹೋಗ್ಬೋದು. ಹೋದ್ರೆ ಏನು ಫುಲ್ಲು ಕತ್ಲೆ ನೋಡಿ. ಇಲ್ಲಿ ಒಂದು ದೇವಸ್ಥಾನ ಮತ್ತೆ ಎದುರು ಭಾಗ ಇಲ್ಲೊಂದು ದೇವಸ್ಥಾನ. ಇಲ್ಲೆಲ್ಲ ನೋಡಿ, ಇಲ್ಲೂ ಸಹ ಕೆತ್ತನೆಗಳು ಎಷ್ಟು ಅದ್ಭುತವಾಗಿದೆ, ಡೀಟೇಲ್ಡ್ ಆಗಿ. ಆಗಿನ ಕಾಲದವ್ರು ಹೆಂಗೆ ಅದನ್ನ ಮಾಡ್ತಾ ಇದ್ರೋ ಗೊತ್ತಿಲ್ಲ ನೋಡಿ. ಎಷ್ಟು ಡೀಟೇಲ್ ಆಗಿ ಆ ಎಲೆಗಳು ಎಲ್ಲ ಹೆಂಗೆ ಕೆತ್ತಿದ್ದಾರೆ ಎಲ್ಲ ನೋಡಿ. ನಿಜವಾಗ್ಲೂ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ಇಲ್ಲಿ ನೋಡಿ, ಆ ಕಡೆ ನೋಡಿ ಗಿಡ ಗಂಟೆಗಳು. ಬಟ್ ಆದ್ರೂ ಈ ದೇವಸ್ಥಾನ ನೋಡ್ತಾ ಇದ್ರೆ ಒಂಥರ ಬೇಜಾರಾಗ್ತದೆ ನೋಡಿ. ಇಲ್ಲಿ ಒಂದು ದೇವಸ್ಥಾನ ಮತ್ತೆ ಎದುರು ಭಾಗ ಇಲ್ಲೊಂದು ದೇವಸ್ಥಾನ. ಇಲ್ಲೆಲ್ಲ ನೋಡಿ, ಇಲ್ಲೂ ಸಹ ಕೆತ್ತನೆಗಳು ಎಷ್ಟು ಅದ್ಭುತವಾಗಿದೆ, ಡೀಟೇಲ್ಡ್ ಆಗಿ. ಆಗಿನ ಕಾಲದವ್ರು ಹೆಂಗೆ ಅದನ್ನ ಮಾಡ್ತಾ ಇದ್ರೋ ಗೊತ್ತಿಲ್ಲ. ಎಷ್ಟು ಡೀಟೇಲ್ ಆಗಿ ಆ ಎಲೆಗಳು ಎಲ್ಲ ಹೆಂಗೆ ಕೆತ್ತಿದ್ದಾರೆ ಎಲ್ಲ ನೋಡಿ. ನಿಜವಾಗ್ಲೂ ಒಂದಕ್ಕಿಂತ ಒಂದು ಅದ್ಭುತವಾಗಿದೆ. ನೀವು ನೋಡಿ, ಆ ಕಡೆ ನೋಡಿ ಗಿಡ ಗಂಟೆಗಳು. ಬಟ್ ಆದ್ರೂ ಈ ದೇವಸ್ಥಾನ ನೋಡ್ತಾ ಇದ್ರೆ ಒಂಥರ ಬೇಜಾರಾಗ್ತದೆ ನೋಡಿ. ಇದು ಫ್ರೆಂಡ್ಸ್, ಇಲ್ಲಿನ ಈ ಸ್ಥಿತಿ ನೋಡಿ ನನಗಂತೂ ತುಂಬ ಬೇಜಾರಾಗಿದೆ. ನಿಮಗೂ ಹಂಗೆ ಆಗಿರುತ್ತೆ ಅನ್ಕೋತೀನಿ. ಏನಂತಂದರೆ ಈ ನಮ್ಮ ಕರ್ನಾಟಕದಲ್ಲಿ ಇದೆ ಅಂತಲ್ಲ, ಇನ್ನೂ ಎಷ್ಟೊಂದು ಈ ಥರ ದೇವಸ್ಥಾನಗಳು ಈ ಸ್ಥಿತಿಯಲ್ಲಿವೆ. ಅದನ್ನ ಸರ್ಕಾರಗಳು ಗುರುತಿಸಿ ಅದಕ್ಕೆ ಏನೇನು ಬೇಕು ರಿನೋವೇಷನ್ ಮಾಡೋಕ್ಕೆ ಯಾವ್ಯಾವ ಕ್ರಮ ಕೈಗೊಳ್ಬೇಕು ಅವನ್ನೆಲ್ಲ ಕ್ರಮ ಕೈಗೊಂಡ್ರೆ ಒಂದು ಅದ್ಭುತವಾದ ಜಾಗಗಳಾಗ್ತವೆ. ಇದು ಈ ಕಳೆಯ ಮೂಲಕ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ಕಳೆಯ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನ್ನ ಸಪೋರ್ಟ್ ಮಾಡಿ ಮತ್ತು ಪ್ರೋತ್ಸಾಹ ನೀಡಿ. ಇದೇ ಥರ
ಮುಂದಿನ ಪ್ಲೇಸ್ಗಳ್ನೂ ಸಹ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಈ ಥರ ಯಾವ್ದಾದ್ರು ಜಾಗಗಳಿದ್ರೆ ಸರ್ಕಾರಕ್ಕೆ ತಿಳಿಸುವ ಪ್ರಯತ್ನನೂ ಸಹ ಜನಗಳಿಗೆ ಅಥವಾ ಒಟ್ಟಿನಲ್ಲಿ ನಾವು ವೀಡಿಯೋದಲ್ಲಿ ಇದ್ರ ಬಗ್ಗೆ ತಿಳಿಸುವ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಎಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್.